ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಹಾಗೂ ಮೊರಾರ್ಜಿ ದೇಸಾಯಿ ಈ ಒಂದು ಪ್ರವೇಶ ಪರೀಕ್ಷೆಗಾಗಿ ನಾವು ಸಾಮಾನ್ಯ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯದ ಒಂದು ಪ್ರಮುಖ ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀವಿ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚಿಸಿ ಒಂದು ಅತಿ ಸಂಭವನೀಯ ಒಂದು ಆಯ್ದ ಪ್ರಮುಖ ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದ ಮೂಲಕ ತಮಗೆ ತಿಳಿಸ್ತಾ ಇದ್ದೀವಿ. ಹಾಗಾಗಿ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳು ಶುರು ಮಾಡೋಣ. ಮೊದಲಾಗಿ ನೋಡಿ, ಮಾನಸಿಕ ಸಾಮರ್ಥ್ಯದ ಒಂದು ಪ್ರಶ್ನೆ ಇದೆ. ಇಲ್ಲಿ ನೋಡಿ, ಕೊಟ್ಟಿರುವ ಸಂಖ್ಯೆಗಳ ಗುಂಪುಗಳಲ್ಲಿ ಭಿನ್ನವಾಗಿರುವಂಥ ಸಂಖ್ಯೆ ಯಾವುದು? ಇಲ್ಲಿ ನೋಡಿರಿ, ಆಪ್ಷನ್ ಎದೊಳಗೆ 69 ಇದೆ, ಬಿ 49, ಸಿ 81, ಡಿ 66 ಅಂತ ಇದೆ. ಇಲ್ಲಿ ನೋಡಿ, ಇಲ್ಲ ಈ ಸಂಖ್ಯೆಗಳನ್ನು ನೋಡಿದಾಗ ನಮಗೊಂದು ಗೊತ್ತಾಗತ್ತೆ ಏನಂದರೆ, ಇದರಲ್ಲಿ ನಾವು ವರ್ಗ ಸಂಖ್ಯೆಗಳನ್ನು ಕಾಣ್ಬೋದು. ಇದು 69 ಅನ್ನೋದು ಏನು ನೋಡಿರಿ, ಎಷ್ಟು 8 8 7 8 8 14, ಸಾರಿ ಇಲ್ಲಿ 64 ಅಂತ ಆಗಬೇಕಿತ್ತು. 69 ಆಗಿದೆ, ಇಲ್ಲಿ 64 ಅಂತ ಆಗಬೇಕು. ಸೊ ಓಕೆನಾ, ಇಲ್ಲಿ 64. ಸೊ ಇಲ್ಲಿ 49, 7 49, ಇಲ್ಲಿ 7ರ ವರ್ಗ. ಸೊ 9 81, ಇಲ್ಲಿ 9 9ರ ವರ್ಗ 81, ಇಲ್ಲಿ 7ರ ವರ್ಗ 7 49. ಇಲ್ಲಿ ವರ್ಗ ಸಂಖ್ಯೆನ ಕೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ 66 ಅಂತ ಇದೆಯಲ್ಲ, ಇದು ಸರಿಯಾದ ಉತ್ತರ. ಯಾಕಂದರೆ ನಿಮ್ಗೆ ವರ್ಗ ಸಂಖ್ಯೆಗಳು ಗೊತ್ತಿರಬೇಕು. ಅಂದರೆ 2 2 4, 3 3 9, 4 4 16. ಹೌದಾ? ಈಗ 9 4 4 16, 5 25 ಇವೆಲ್ಲ ಏನಾಗ್ತವೆ ಹೇಳಿ, ವರ್ಗ ಸಂಖ್ಯೆಗಳಾಗ್ತವೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಇದು ಗೊತ್ತಾಯಿತು ಅನ್ಕೋತೀನಿ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ಅಧಿಕ ವರ್ಷ ಎಷ್ಟು ವರ್ಷಗಳಿಗೊಮ್ಮೆ ಬರುತ್ತದೆ? ಇದು ಒಂದು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಅಧಿಕ ವರ್ಷ ನಾವು 4 ವರ್ಷಕ್ಕೊಮ್ಮೆ ಬರುವಂಥದ್ದು ಯಾವುದು? ಅಧಿಕ ವರ್ಷ. ಅಧಿಕ ವರ್ಷದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಎಷ್ಟು ದಿನ ಇರ್ತದೆ? 29ನೇ ತಾರೀಕು ತನಕ ಬರ್ತದೆ. ಹಾಗಾಗಿ ಅಧಿಕ ವರ್ಷವು 4 ವರ್ಷಗಳಿಗೊಮ್ಮೆ ಬರುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಅಂತಾರಾಷ್ಟ್ರೀಯ ಯೋಗ ದಿನ ಇದು ಒಂದು GK ಪ್ರಶ್ನೆಯಾಗಿದೆ. ಸೊ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡಲಾಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ, ವಿದ್ಯಾರ್ಥಿಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನೋಟ್ಸ್ಗಳು ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಕೆಳಗೆ ನಾವು ಟೆಲಿಗ್ರಾಮ್ ಲಿಂಕನ್ನು ನಾವು ಕೊಟ್ಟಿರ್ತೀವಿ. ಸೊ ಅದನ್ನು ತಾವು ಜಾಯ್ನ್ ಆಗಿ. ಹಾಗೆ ನಾವು ಈಗಾಗಲೇ ವಾಟ್ಸಪ್ ಚಾನಲ್ ಕೂಡ ಮಾಡಿದ್ದೀವಿ. ಸೊ ಆಸಕ್ತರು ಅದಕ್ಕೂ ಸಹ ಜಾಯ್ನ್ ಆಗ್ಬೋದು. ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ? ಸಮುದ್ರಗುಪ್ತ ಇವರನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ನೋಡಿ, ಎಲ್ಲೋರಾದ ಕೈಲಾಸ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಎಲ್ಲೋರಾದ ಕೈಲಾಸ ದೇವಾಲಯ ನಾವು ಕಟ್ಟಿದವರು ರಾಷ್ಟ್ರಕೂಟರು. ಇಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿಲ್ಲ, ಡೈರೆಕ್ಟಾಗಿ ನಿಮಗೆ ಆನ್ಸರ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ, 75ನೇ ವರ್ಷದ ಆಚರಣೆಗೆ ಏನೆನ್ನುತ್ತಾರೆ? ವಜ್ರ ಮಹೋತ್ಸವ ಅಂತೇಳಿ ಹೇಳ್ತಾರೆ. ಆಪ್ಷನ್ ಇಲ್ಲ. ಸೊ ಇದು 75ನೇ ವರ್ಷದ ಆಚರಣೆಗೆ ವಜ್ರ ಮಹೋತ್ಸವ ಅಂತೇಳಿ ಕರೀತಾರೆ. ನೆಕ್ಸ್ಟ್ ನೋಡಿ, ಕಲಿಯುಗದ ರಾಧಾ ಎಂದು ಯಾರನ್ನು ಕರೆಯುತ್ತಾರೆ? ಮೀರಾಬಾಯಿಯವರನ್ನು ಕಲಿಯುಗದ ರಾಧಾ ಎಂದು ಕರೆಯುತ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ಕಂಪ್ಯೂಟರ್ನ ಪಿತಾಮಹ ಯಾರು? ಚಾರ್ಲ್ಸ್ ಬ್ಯಾಬೇಜ್ ಇವರನ್ನು ಕಂಪ್ಯೂಟರ್ನ ಪಿತಾಮಹ ಯಾರು? ಹಾಗಿದ್ರೆ ರೇಡಿಯೋವನ್ನು ಕಂಡುಹಿಡಿದವರು ಯಾರು ಅಂತ ನೀವು ಆನ್ಸರ್ನ ಕಮೆಂಟ್ ಮಾಡಿ ತಿಳಿಸಿ. ರೇಡಿಯೋವನ್ನು ಕಂಡುಹಿಡಿದವರು ಯಾರು? ಇಲ್ಲಿ ನಿಮಗೆ ಕಂಪ್ಯೂಟರ್ನ ಪಿತಾಮಹ ಯಾರು? ಚಾರ್ಲ್ಸ್ ಬ್ಯಾಬೇಜ್. ಹಾಗಾದರೆ ರೇಡಿಯೋವನ್ನು ಕಂಡುಹಿಡಿದವರು ಯಾರು ಅಂತೇಳಿ ನೀವು ಉತ್ತರನ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನೆಕ್ಸ್ಟ್ ನೋಡಿ, ರಾಷ್ಟ್ರಗೀತೆ ಹಾಡಲು ತೆಗೆದುಕೊಳ್ಳುವ ಸಮಯ ಎಷ್ಟು? ರಾಷ್ಟ್ರಗೀತೆಯನ್ನು ಹಾಡಲಿಕ್ಕೆ ನಮಗೆ 52 ಸೆಕೆಂಡುಗಳು ಬೇಕಾಗ್ತವೆ. ನೆಕ್ಸ್ಟ್ ನೋಡಿ, ಡೆಂಗ್ಯೂ ರೋಗ ಯಾವ ಸೊಳ್ಳೆಯಿಂದ ಹರಡುತ್ತದೆ? ಡೆಂಗ್ಯೂ ಅನ್ನುವಂಥ ರೋಗ ಏಡಿಸ್ ಎನ್ನುವ ಸೊಳ್ಳೆಯಿಂದ ಹರಡುತ್ತದೆ. ನೆಕ್ಸ್ಟ್ ನೋಡಿ, ಕಿತ್ತಳೆ ಹಣ್ಣಿನಿಂದ ದೊರೆಯುವ ಜೀವಸತ್ವ ಯಾವುದು? ನಾವು ನೆಲ್ಲಿಕಾಯಿಗಳಲ್ಲಿ, ಬೆಟ್ಟದ ನೆಲ್ಲಿಕಾಯಿಗಳಲ್ಲಿ, ಹಾಗೆ ಇದು ಯಾವುದು, ಕಿತ್ತಳೆ ಹಣ್ಣಲ್ಲಿ ನಾವು ಸಿ ಜೀವಸತ್ವವನ್ನು ನಾವು ಕಾಣಬಹುದು. ಹಾಗಾದರೆ ಸಿ ಜೀವಸತ್ವದ ಕೊರತೆಯಿಂದ ಬರುವಂಥ ಯಾವ ರೋಗ ಯಾವುದಂತ ಕೇಳಿದಾಗ ಅದು ಸ್ಕರ್ವಿ. ಓಕೆ, ನೆಕ್ಸ್ಟ್ ನೋಡಿ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ನಗರದಲ್ಲಿದೆ? ಬೆಂಗಳೂರು ನಗರದಲ್ಲಿ ನಾವು ಅದನ್ನು ಕಾಣ್ಬೋದು. ಓಕೆ, ನೆಕ್ಸ್ಟ್ ನೋಡಿ, 2023ರ ವಿಶ್ವಕಪ್ ಕ್ರಿಕೆಟ್ ನಡೆದ ಸ್ಥಳ ಯಾವುದಂತಂದರೆ ಅದು ಭಾರತದಲ್ಲಿ 2023ರ ವಿಶ್ವಕಪ್ ಕ್ರಿಕೆಟ್ ನಡೆಯಿತು. ಓಕೆ, ನೆಕ್ಸ್ಟ್ ನೋಡಿ,
ವಾಣಿ ವಿಲಾಸ ಸಾಗರ ಯಾವ ಜಿಲ್ಲೆಯಲ್ಲಿದೆ? ವಾಣಿ ವಿಲಾಸ ಸಾಗರವನ್ನು ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ಇದನ್ನು ಕಾಣ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 14. ದೆಹಲಿಯ ಕೆಂಪು ಕೋಟೆ ಕಟ್ಟಿಸಿದ ಮೊಘಲ್ ದೊರೆ ಯಾರು? ದೆಹಲಿಯ ಕೆಂಪು ಕೋಟೆ ಕಟ್ಟಿಸಿದ ಮೊಘಲ್ ದೊರೆ ಶಹಜಹಾನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಚಂದ್ರನ ದಕ್ಷಿಣ ಧ್ರುವವನ್ನು ಪ್ರಪ್ರಥಮವಾಗಿ ತಲುಪಿದ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ನೆಕ್ಸ್ಟ್ ನೋಡಿ. ಒಂದು ಸಂಖ್ಯೆಯು ಅರ್ಧದಷ್ಟು 5ಕ್ಕೆ ಸೇರಿಸಿದಾಗ 7 ದೊರೆತರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಈ ಪ್ರಶ್ನೆಯ ಸರಿಯಾದ ಉತ್ತರ ನೋಡೋಣ. ನೋಡಿ, ಇದನ್ನು ಪ್ರಶ್ನೆನ ಇದು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ಸೊ ಇದನ್ನು ಯಾವ ಥರ ಬಿಡಿಸ್ಬೇಕು ಅಂತ ಹೇಳ್ತೀನಿ ನೋಡಿ. ಒಂದು ಸಂಖ್ಯೆ ಇದೆಯಂತೆ, ಒಂದು ಸಂಖ್ಯೆ ಇದರ ಸಂಖ್ಯೆನ ಅರ್ಧದಷ್ಟು ಸಂಖ್ಯೆಯನ್ನು 5ಕ್ಕೆ ಸೇರಿಸಿದಾಗ, ಉದಾಹರಣೆಗೆ 4ರ ಅರ್ಧ ಎಷ್ಟು ಇಲ್ಲಿ? 4ರ ಅರ್ಧ, ಒಂದು ನಿಮಿಷ, ಹಾಂ, ಓಕೆ, 4ರ ಅರ್ಧ, ಒಂದು ನಿಮಿಷ, ಹಾಂ, ಸೊ ಓಕೆ, 4ರ ಅರ್ಧ ನೋಡಿ ಎಷ್ಟಾಗ್ತದೆ? 2, 6ರ ಅರ್ಧ 3, 2ರ ಅರ್ಧ 1, 12ರ ಅರ್ಧ 6. ಹಾಗಿದ್ರೆ ಇಲ್ಲಿ 2, 3, 1, 6 ಅಂತ ಇದೆ, ಹೌದಾ? ಈ ಸಂಖ್ಯೆಗಳಿಗೆ ಈ ಸಂಖ್ಯೆ 2ಕ್ಕೆ ಅಥವಾ 3ಕ್ಕೆ ಅಥವಾ 1ಕ್ಕೆ ಅಥವಾ 6ಕ್ಕೆ, ಈ 4 ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆಗೆ 5 ಸೇರಿಸಿದಾಗ ಆನ್ಸರ್ 5ನ್ನು ಸೇರಿಸಿದಾಗ ಆನ್ಸರ್ 7 ಬರ್ತದೆ ಅಂತ ಕೇಳಿದ್ದಾರೆ. ಒಟ್ಟು ನಮಗೆ ಆನ್ಸರ್ 7 ಬರಬೇಕು. ಹಾಗಿದ್ರೆ ನೋಡಿ, ಯಾವ ಸಂಖ್ಯೆ? 5ಕ್ಕೆ 2 ಕೂಡಿಸಿದಾಗ ಎಷ್ಟು? 5, 6, 7, ಹೌದಾ? 5ಕ್ಕೆ ಎಷ್ಟು? 2ನ್ನು ಸೇರಿಸಿದಾಗ ಎಷ್ಟು ಬಂತು? 7 ಬಂತು. ಹಾಗಿದ್ರೆ ನೋಡಿ, ಈ 4ರ ಅರ್ಧ ಎಷ್ಟು? 2, ಹೌದಾ? ಅರ್ಧದಷ್ಟು ಸಂಖ್ಯೆ 2 ಬಂತು. ಆ ಒಂದು 2ಕ್ಕೆ 5ನ್ನು ಸೇರಿಸಿದಾಗ ಎಷ್ಟು ಬಂತು? ಆನ್ಸರ್ 7 ಬಂತು. ಹಾಗಾದರೆ ಆನ್ಸರ್ ಯಾವುದಾಗ್ತದೆ ಹೇಳೀಗ? ಓಕೆ, ಎಲ್ಲರೂ ವೆರಿ ಗುಡ್, ಎಲ್ಲರೂ ಸರಿಯಾಗಿ ಉತ್ತರ ಕೊಡ್ತಾಯಿದ್ರಿ. ಸರಿ, ಓಕೆ, ಯಾವುದು? 4ನ್ನು ಸೇರಿಸಿದಾಗ ಅಂದರೆ ಇದು ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೂ ಸಾಕಷ್ಟು ಜನ ವಿದ್ಯಾರ್ಥಿಗಳು ಸರ್ ಇನ್ನಷ್ಟು ಕ್ಲಾಸ್ಗಳನ್ನು ಮಾಡಿ, ಹಾಗೆ ನಾವು ಆನ್ಲೈನ್ ಟೆಸ್ಟ್ಗಳನ್ನು ಸಹ ಮಾಡ್ತಾಯಿದ್ದೀವಿ. ಸೊ ಆ ಆನ್ಲೈನ್ ಟೆಸ್ಟ್ಗಳಿಗೆ ತಾವು ಜಾಯಿನ್ ಆಗಬೇಕು ಅಂತಂದರೆ ನಾವು ನಮ್ಮ ಚಾನಲ್ನ ಒಂದು ಜಾಯಿನ್ ಆಗೋದ್ರ ಮೂಲಕ ತಾವು ಆ ಆನ್ಲೈನ್ ಟೆಸ್ಟ್ಗಳನ್ನು ಸಹ ಬರೀಬೋದು. ಹಾಗೆ ನಾವೀಗ ರಜಾ ಅವಧಿಯಲ್ಲಿ ನಾವು ಅಂದರೆ ಬೇಸಿಗೆ ಅವಧಿಯಲ್ಲಿ ನಾವು ಬೇಸಿಗೆ ರಜಾ ಅವಧಿಯಲ್ಲೂ ಸಹ ನಾವು ಆದರ್ಶ ನವೋದಯ ಮೊರಾರ್ಜಿ ಸೈನಿಕ್ ಶಾಲೆಗೆ ಸಂಬಂಧಪಟ್ಟಂತೆ ಫ್ರೀ ಆನ್ಲೈನ್ ಕ್ಲಾಸಸ್ಗಳನ್ನು ತಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ಆ ಎಲ್ಲ ಕ್ಲಾಸಸ್ಗಳು ತಮಗೆ ಸಿಗಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಸಾಧ್ಯವಾದಷ್ಟು ಬೇಗ ನೀವು ಈ ಒಂದು ವೀಡಿಯೋಸ್ಗಳನ್ನು ಶೇರ್ ಮಾಡಿ. ಹಾಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು PDF ಅನ್ನು ಸೆಂಡ್ ಮಾಡಿ ಅಂತಂತ ಹೇಳ್ತಿದ್ರೆ, ಸೊ ನಮ್ಮ ಒಂದು ಸಾಕಷ್ಟು PDFಗಳು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ನಿಮಗೆ ಸಾಕಷ್ಟು ಒಂದು PDFಗಳು ಸಹ ತಾವು ಡೌನ್ಲೋಡನ್ನು ಮಾಡ್ಕೊಳ್ಬೋದು. ಆ ಒಂದು PDFಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅಥವಾ ಹಾಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಲಿಕ್ಕೆ ನಾವು ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀವಿ. ಸೊ ಆ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಚೆಕ್ ಮಾಡೋದ್ರ ಮೂಲಕ ತಾವು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ.